ಪಲಾಶ್ ಜೊತೆ ನನ್ನ ಮದುವೆ ಮುಗಿದ ಅಧ್ಯಾಯ. ನನ್ನ ಮುಂದಿನ ದಾರಿಯನ್ನ ನಾನು ನೋಡ್ಕೊಳ್ತೀನಿ. ಮದುವೆ ಕ್ಯಾನ್ಸಲ್ ಬಗ್ಗೆ ಸ್ಮೃತಿ ಮಂಧಾನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂಧಾನ ತಮ್ಮ ವಿವಾಹದ ಕುರಿತಾಗಿ ಕೇಳಿಬಂದಂತಹ ಊಹಾಪೋಹಗಳ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ. ಪಾಲಶ್ ಜೊತೆಗೆ ಏನು ಮದುವೆ ಇತ್ತು ಆ ವಿಚಾರವಾಗಿ ಅವರು ಮೌನ ಮುರಿದಿದ್ದಾರೆ. ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ವಿಷಯವನ್ನ ನಾನು ಇಲ್ಲಿಗೆ ನಿಲ್ಲಿಸೋದಕ್ಕೆ ಬಯಸ್ತೀನಿ. ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಇದರೊಂದಿಗೆ ಸ್ಮೃತಿ ಮಂಧಾನ ಹಾಗೂ ಪಾಲಶ್ ಮುಚ್ಚಲ್ ನಡುವಣ ಮದುವೆ ಮುರಿದು ಬಿದ್ದಿರುವುದು ಖಚಿತ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಮೃತಿ ಮಂಧಾನ ಅವರು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ತುಂಬಾ ಖಾಸಗಿಯಾಗಿರಲು ಬಯಸ್ತೀನಿ. ಎರಡು ಕುಟುಂಬಗಳ ಗೌಪ್ಯತೆಯನ್ನ ಗೌರವಿಸಿ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರದೊಂದು ಪೋಸ್ಟನ್ನು ಮಾಡಿದ್ದಾರೆ. ಎಲ್ಲ ಗಾಸಿಪ್ಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನು ಸ್ಮೃತಿ ಅವರು ಮಾಡಿದ್ದಾರೆ. ಕ್ರಿಕೆಟ್ ಆಡೋದು ನನ್ನ ಮುಂದಿನ ಗುರಿ, ಈ ಥರದ್ದೊಂದು ಪೋಸ್ಟ್ ಮಾಡಿದ್ದಾರೆ. ಒಂದು ಕಡೆ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಸ್ಕ್ರೀನ್ ಮೇಲೆ. ನನ್ನ ಮುಂದಿನ ದಾರಿ ಏನಿದೆ ಅದನ್ನು ನಾನು ನೋಡ್ಕೊಳ್ತೀನಿ. ಸೊ ಇಷ್ಟು ದಿವಸ ಕೇಳಿಬರ್ತಾ ಇದ್ದಂತಹ ಈ ಊಹಾಪೋಹಗಳೇನಿದೆ ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮದುವೆ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಈಗ ಮೌನ ಮುರಿದಿದ್ದಾರೆ. ನಡೀತಾ ಇದ್ದ ಊಹಾಪೋಹಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಏನೊಂದು ಪಲಾಶ್ ಮುಚ್ಚಲ್ ಅವರ ಜೊತೆಗೆ ಸ್ಮೃತಿ ಮಂಧಾನ ಅವರದೊಂದು ಏನು ಎಂಗೇಜ್ಮೆಂಟ್ ಆಗಿತ್ತು, ಆ ನಂತರ ಸಂದರ್ಭದಲ್ಲಿ ಅವರು ಮದುವೆ ಆಗೋದಿಲ್ಲ ಅನ್ನೋ ಮಾಹಿತಿ ಕೇಳಿ ಬರ್ತಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನ್ ನಮ್ಮ ಸ್ಮೃತಿ ಮಂಧಾನ ಇದ್ದಾರೆ, ಅವ್ರ ತಂದೆಗೆ ಹೃದಯಾಘಾತ ಆಗಿದೆ, ಹಾಗಾಗಿ ಮದುವೆನ ಮುಂದಕ್ಕೆ ಹಾಕಿದ್ದಾರೆ ಅಂತ ಮದುವೆಗೆ ಮಾಹಿತಿ ಕೇಳಿ ಬಂತು. ಆ ನಂತರ ಸ್ಮೃತಿ ಮಂಧಾನ ಮತ್ತೆ ಪಲಾಶ್ ನಡುವೆ ಎಲ್ಲವೂ ಸರಿ ಇಲ್ಲ, ಅದೇ ಕಾರಣಕ್ಕೆ ಅವರಿಬ್ರು ದೂರ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಅಧಿಕೃತವಾಗಿ ಸ್ಮೃತಿ ಮಂಧಾನ ಅವರೇ ಸೋಷಿಯಲ್ ಮೀಡಿಯಾ ಮೂಲಕ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಅತ್ಯಂತ ನಮ್ಮ ಕುಟುಂಬದ ಗೌಪ್ಯವಾಗಿರುವಂತ ವಿಚಾರ, ನಾವು ಖಾಸಗಿಯಾಗಿರೋದಕ್ಕೆ ಬಯಸ್ತೀವಿ. ಆದ್ರೆ ಒಂದಂತೂ ಸತ್ಯ, ಪಲಾಶ್ ಮತ್ತೆ ನನ್ನ ಮದುವೆ ಮುಗಿದ ಅಧ್ಯಾಯ ಆಗಿದೆ. ಮತ್ತೆ ನಾನು ಮುಂದೆ ದಾರಿ ನೋಡ್ಕೊಂತೀನಿ, ಕ್ರಿಕೆಟ್ ಆಟ ಆಡ್ತೀನಿ, ಕ್ರಿಕೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಸ್ಮೃತಿ ಮಂಧಾನ ಅವರು ಹೇಳಿದ್ದಾರೆ. ಇತ್ತ ಪಲಾಶ್ ಮುಚ್ಚಲ್ ಕೂಡ ಮಾಧ್ಯಮಗಳಿಗೆ, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಅವ್ರಿಗೆ ನೇರ ಧಮಕಿ ಹಾಕಿದ್ದಾರೆ ಪಲಾಶ್ ಮುಚ್ಚಲ್ ಅವರು. ನನ್ನ ಬಗ್ಗೆ ಇಲ್ಲ ಸಲ್ಲದ ಅವಹೇಳನಕಾರಿ ಮಾತುಗಳನ್ನ ಆಡ್ತಿದ್ದಾರೆ. ಸ್ಮೃತಿ ಮಂಧಾನ ಜೊತೆಗೆ ನನ್ನ ಒಂದು ಎಂಗೇಜ್ಮೆಂಟ್ ಏನಿತ್ತು ಅದು ಮುರ್ಕೊಂಡೋಗಿದ್ದಕ್ಕೆ, ಮದುವೆ ಆಗ್ದಲೇ ಇರೋದಕ್ಕೆ ಏನೇನೋ ಕಾರಣಗಳನ್ನ ಅವರವರೇ ಸೃಷ್ಟಿ ಮಾಡ್ಕೊಂತಿದ್ದಾರೆ. ಆ ರೀತಿ ನನಗೆ ಮಾನಹಾನಿಕರವಾಗಿ ಏನೆಲ್ಲ ವರದಿಗಳನ್ನ ಮಾಡ್ತಿದ್ದಾರೆ ಅವರೆಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಪಲಾಶ್ ಮುಚ್ಚಲ್ ಅವರು ಬೆದರಿಕೆ ಹಾಕಿದ್ದಾರೆ. ಒಂದು ಕಡೆ ಬೆದರಿಕೆ, ಇನ್ನೊಂದು ಕಡೆ ಸ್ಪಷ್ಟನೆ. ಒಟ್ಟಿನಲ್ಲಿ ಇವರಿಬ್ಬರ ಒಂದು ಮದುವೆ ಅನ್ನೋದು ಮುಗಿದ ಅಧ್ಯಾಯ ಅನ್ನೋದು ಈ ಮೂಲಕ ಅಧಿಕೃತ ಆಗ್ತದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.